ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಇವತ್ತು ಬಿಜಾಪುರಲ್ಲಿ ಡೇ 2ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಡೇ 1ನಲ್ಲಿ ನಾವು ಬಿಜಾಪುರಲ್ಲಿ 16ನೇ ಶತಮಾನದಲ್ಲಿ ನಿರ್ಮಿಸಲಾದಂಥ ಅನೇಕ ಪ್ರಸಿದ್ಧವಾದ ಮಾನ್ಯುಮೆಂಟ್ಸ್ನ ನಾವು ಕವರ್ ಮಾಡಿದ್ವಲ್ವ. ಈಗ ನಾವು ಡೇ 2 ಅಲ್ಲಿ ನಾವು ರೂಮ್ನ ಚೆಕ್ಔಟ್ ಮಾಡಿ ಬರೀ ಲಗೇಜ್ನ ಮಾತ್ರ ಅಲ್ಲೇ ರಿಸೆಪ್ಷನಲ್ಲಿ ಇಟ್ಟು ನಾವು ಇಲ್ಲಿರುವ ಪ್ರಸಿದ್ಧವಾಗಿರುವ ದೇವಾಲಯಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಬಿಜಾಪುರ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಆಲ್ಮಟ್ಟಿ ಮತ್ತು ಕೂಡಲ ಸಂಗಮವನ್ನು ಕವರ್ ಮಾಡಿ ರಿಟರ್ನು ನಾವು ಬೆಂಗಳೂರಿಗೆ ಹೊರಡ್ತೀವಿ. ನಾವು ಡೇ 2 ಅಲ್ಲಿ ಬಿಜಾಪುರದಲ್ಲಿ ಇರುವಂತಹ ಅನೇಕ ಪುರಾತನವಾದ ದೇವಾಲಯಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ನಾವು ಆಟೋನ ಮಾತಾಡ್ಕೊಂಡಿದ್ದೀವಿ. ಆಟೋದಲ್ಲಿ 5 ಪ್ಲೇಸಸ್ನ ತೋರಿಸೋದಕ್ಕೆ 400 ರುಪೀಸ್ನ ಚಾರ್ಜ್ ಮಾಡಿದ್ದಾರೆ. ಇಲ್ಲಿರುವ 5 ಪ್ರಸಿದ್ಧವಾದ ದೇವಾಲಯಗಳು ಯಾವುದ್ಯಾವುದು ಅಂತ ನೋಡೋಣ. ನರಸಿಂಹ ದೇವಾಲಯ, ಶಿವಗಿರಿ, ಸುಂದರೇಶ್ವರ ದೇವಾಲಯ, ತೊರವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮತ್ತು ಸಿದ್ದೇಶ್ವರ ದೇವಾಲಯ. ಬನ್ನಿ ನಾವಿವಾಗ ಒಂದೊಂದಾಗಿ ಈ ಎಲ್ಲ ಪ್ಲೇಸಸ್ನ ನೋಡೋಣ. ಮೊದಲಿಗೆ ನಾವು ನರಸಿಂಹ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದು ಬಸ್ ಸ್ಟಾಪ್ ಆಪೋಸಿಟ್ ರೋಡಲ್ಲೇ ಇರುತ್ತೆ. ಬಿಜಾಪುರದಲ್ಲಿರುವ ತುಂಬ ಹಳೆಯ ದೇವಾಲಯಗಳಲ್ಲಿ ಈ ನರಸಿಂಹಸ್ವಾಮಿ ದೇವಾಲಯವು ಒಂದಾಗಿದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ತುಂಬಾ ಹಳೆಯ ದೇವಾಲಯ. 1000 ವರ್ಷಗಳ ಇತಿಹಾಸ ಈ ದೇವಾಲಯಕ್ಕೆ ಇದೆ. ಈ ದೇವಾಲಯದ ಪಕ್ಕದಲ್ಲೇ ನಾವು ಕೋಟೆ ಗೋಡೆಗಳನ್ನು ನೋಡ್ತೀವಿ. ಆ ಗೋಡೆಗಳ ಪಕ್ಕದಲ್ಲಿ ನೀರಿರೋದನ್ನು ಸಹ ನಾವು ಇಲ್ಲಿ ನೋಡಬಹುದು. ಈ ನರಸಿಂಹಸ್ವಾಮಿ ದೇವಾಲಯವನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ಶಿವಗಿರಿ. ಈ ಶಿವಗಿರಿ ಒಳಗಡೆ ಹೋಗೋದಕ್ಕೆ ನಾವು ಎಂಟ್ರಿ ಟಿಕೆಟ್ಸ್ನ ತಗೋಬೇಕು. ಒಬ್ಬರಿಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಶಿವಗಿರಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಓಪನ್ ಇರುತ್ತೆ. ಇಲ್ಲಿ ನಾವು ಇಂಡಿಯಾದಲ್ಲಿ ಇರುವ ಸೆಕೆಂಡ್ ಟಾಲೆಸ್ಟ್ ಶಿವನ ಸ್ಟ್ಯಾಚ್ಯೂನ ಈ ಶಿವಗಿರಿ ಕ್ಷೇತ್ರದಲ್ಲಿ ನೋಡ್ತೀವಿ. ಈ ಶಿವನ ಸ್ಟ್ಯಾಚ್ಯೂ 81 ಅಡಿ ಎತ್ತರವಿದೆ. ಈ ಶಿವಗಿರಿ ಒಳಗಡೆ ನಾವು ಇನ್ನೂ ಹಲವು ದೇವರುಗಳನ್ನು ನೋಡ್ತೀವಿ. ಶ್ರೀ ರಾಧಾಕೃಷ್ಣ, ಗಾಯತ್ರಿ ದೇವಿ, ಪಾರ್ವತಿ ದೇವಿ, ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗಳ ದರ್ಶನವನ್ನು ಪಡ್ಕೋತೀವಿ. ಈ ಶಿವಗಿರಿ ಒಳಗಡೆ ನಾವು ದೇವರುಗಳ ದರ್ಶನ ಜೊತೆಗೇನೆ ನಾವು ಇಲ್ಲಿ ಮಕ್ಕಳು ಆಡೋದಕ್ಕೆ ಪಾರ್ಕ್ ಮತ್ತು ಅದ್ರ ಪಕ್ಕದಲ್ಲಿ ನಾವು ಬರ್ಡ್ಸ್ ಪಾರ್ಕ್ನ ಸಹ ನೋಡ್ತೀವಿ. ನೆಕ್ಸ್ಟ್ ನಾವು ಶ್ರೀ ಸುಂದರೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಸುಂದರೇಶ್ವರ ದೇವಾಲಯ. ನೋಡಿ, ಈ ದೇವಾಲಯ ಇಸ್ಲಾಮಿಕ್ ವಾಸ್ತುಶಿಲ್ಪದ ರೀತಿ ಈ ದೇವಾಲಯವನ್ನು ನಿರ್ಮಾಣವನ್ನ ಮಾಡಿದ್ದಾರೆ. ಸಾಕ್ಷಾತ್ ಆದಿಶಂಕರಾಚಾರ್ಯರೇ ನಿರ್ಮಿಸಿದಂತಹ ಶಿವನ ವಿಗ್ರಹವನ್ನ ಈ ದೇವಾಲಯದಲ್ಲಿ ನಾವು ನೋಡ್ತೀವಿ. ಈ ಶಿವಲಿಂಗವು ಸಾಲಿಗ್ರಾಮದಿಂದ ಮಾಡಿದ್ದಾರೆ. ಈ ಶಿವಲಿಂಗದ ಶಿರದ ಮೇಲೆ ನಾವು ಶ್ರೀಚಕ್ರವನ್ನ ನೋಡಬಹುದು. ಇದು ತುಂಬಾನೇ ಅತ್ಯಪೂರ್ವವಾದ ದೇವಾಲಯ ಅಂತಾನೆ ಹೇಳಬಹುದು. ಇದು ನಮ್ಮ ಏಷ್ಯಾದಲ್ಲೇ ಇರುವ 2ನೇ ದೇವಾಲಯವಾಗಿದೆ. ಶಿವಲಿಂಗದ ಮೇಲೆ ಶಕ್ತಿಪೀಠ ಇರೋದ್ರಿಂದ ಈ ದೇವರನ್ನ ದರ್ಶನವನ್ನ ಪಡ್ಕೊಂಡ್ರೆ ನಮಗೆ ದುಷ್ಟಶಕ್ತಿ ಪರಿಹಾರ ಮತ್ತು ದಾರಿದ್ರ್ಯ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಈ ದೇವಾಲಯವನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ತೊರವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ.
ಈ ತೊರವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಆಚೆಯಿಂದ ನೋಡಿ ಈ ರೀತಿ ಇದೆ. ಈ ದೇವಾಲಯದ ಗರ್ಭಗುಡಿ ಬಂದು ಅಂಡರ್ ಗ್ರೌಂಡ್ ಅಲ್ಲಿ ಇರುತ್ತೆ. ಅದರಿಂದ ನಾವು ಸ್ವಲ್ಪ ಸ್ಟೆಪ್ಸ್ನ ಇಳ್ಕೊಂಡು ಹೋಗಬೇಕಾಗಿರುತ್ತೆ. ಸಾಕ್ಷಾತ್ ದುರ್ವಾಸ ಮಹಾಮುನಿಗಳೇ ಪೂಜಿಸಿದಂಥ ನರಸಿಂಹಸ್ವಾಮಿ ವಿಗ್ರಹ ಈ ತೊರವಿ ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹವಾಗಿದೆ. 15ನೇ ಶತಮಾನದಲ್ಲಿ ತೊರವಿ ರಾಮಾಯಣವನ್ನ ಬರೆದ ಕುಮಾರವ್ಯಾಸರು ಈ ತೊರವಿ ಗ್ರಾಮದವರೇ ಆಗಿದ್ದರು. ಅವರು ನಿರ್ಮಿಸಿದಂತಹ ರಾಮಾಯಣವನ್ನ ನಾವು ಇಲ್ಲಿ ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ನೋಡಬಹುದು. ಈ ತೊರವಿ ನರಸಿಂಹಸ್ವಾಮಿ ದೇವರನ್ನ ದರ್ಶನವನ್ನ ಪಡ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು ಶಿವನನ್ನ ದರ್ಶನವನ್ನ ಪಡ್ಕೊಂಡು ಆಚೆ ಬಂದರೆ ನಮಗೆ ಅನ್ನದಾಸೋಭವನವಿದೆ. ಇಲ್ಲಿ ಮಧ್ಯಾಹ್ನ 12:30ಯಿಂದ ಅನ್ನದಾನ ಇರುತ್ತೆ. ನಾವು ಈ ಸಿದ್ದೇಶ್ವರ ದೇವಾಲಯವನ್ನು ನೋಡಿಕೊಂಡು ನೆಕ್ಸ್ಟ್ ಬಿಜಾಪುರ ಬಸ್ ಸ್ಟಾಪ್ಗೆ ಬಂದು ಅಲ್ಲಿ ನಮ್ಮ ಲಗೇಜ್ನ ತಗೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಕೂಡಲ ಸಂಗಮಗೆ ಹೋಗೋದಕ್ಕೆ ಬಿಜಾಪುರ ಬಸ್ ಸ್ಟಾಪಲ್ಲಿ ಇಳ್ಕಲ್ಗೆ ಹೋಗೋ ಬಸ್ನ ಹತ್ಕೋತಾ ಇದ್ದೀವಿ. ಈ ಬಸ್ಸಲ್ಲಿ ನಾವು ಸಂಗಮ್ ಅಥವಾ ಕೂಡಲ ಸಂಗಮ ಕ್ರಾಸ್ ಅಂತ ಟಿಕೆಟ್ನ ತಗೋಬೇಕು. ಬಿಜಾಪುರಿಂದ ಡೈರೆಕ್ಟ್ ಬಸ್ಸು ಕೂಡಲ ಸಂಗಮಗೆ ಹೋಗೋದಕ್ಕೆ ಇರೋದಿಲ್ಲ. ಅದರಿಂದ ನಾವು ಕೂಡಲ ಸಂಗಮ ಕ್ರಾಸ್ ಅಲ್ಲಿ ಇಳ್ಕೋಬೇಕು. ಬಿಜಾಪುರಿಂದ ಕೂಡಲ ಸಂಗಮಗೆ 93 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಲ್ಲಿ 150 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ 2 ಅವರ್ಸ್ ಜರ್ನಿ ಇರುತ್ತೆ. ಈ ಇಳ್ಕಲ್ಗೆ ಹೋಗೋ ಬಸ್ಸಸ್ಸು ನಮಗೆ ಆಲ್ಮಟ್ಟಿ ಡ್ಯಾಮ್ ಕಡೆಯಿಂದಾನೇ ಹೋಗೋದು. ನೀವು ಬೇಕು ಅಂತ ಅಂದರೆ ಈ ಆಲ್ಮಟ್ಟಿ ಡ್ಯಾಮಲ್ಲಿ ಇಳ್ಕೊಂಡು ಆಲ್ಮಟ್ಟಿ ಡ್ಯಾಮ್ನ ಸಹ ನೋಡಿಕೊಂಡು ಅದಾದಮೇಲೆ ಕೂಡಲ ಸಂಗಮಗೆ ಹೋಗಬಹುದು. ನಾವು ಆಲ್ಮಟ್ಟಿ ಡ್ಯಾಮ್ಗೆ ಕೂಡಲ ಸಂಗಮನ ನೋಡಿಕೊಂಡು ರಿಟರ್ನ್ ಮತ್ತೆ ಬಂದು ಆಲ್ಮಟ್ಟಿ ಡ್ಯಾಮ್ಗೆ ಹೋಗ್ತೀವಿ. ಯಾಕೆ ಅಂದರೆ ಆಲ್ಮಟ್ಟಿ ಡ್ಯಾಮಲ್ಲಿ ಈವ್ನಿಂಗು ಲೈಟಿಂಗ್ ಶೋಸ್ ಇರುತ್ತಲ್ವ, ಅದಕ್ಕೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ನಾವು 2 ಅವರ್ಸ್ ಜರ್ನಿ ಮಾಡಿ ಈಗ ನಾವು ಸಂಗಮ್ ಕ್ರಾಸ್ ಅಲ್ಲಿ ಇಳ್ಕೊಂಡಿದ್ದೀವಿ. ನೋಡಿ, ಇದೇನೆ ಕೂಡಲ ಸಂಗಮ ಕ್ರಾಸು. ಇದೇನೆ ಕೂಡಲ ಸಂಗಮಗೆ ಹೋಗೋದಿಕ್ಕೆ ಇರುವಂತಹ ಎಂಟ್ರಿ ದ್ವಾರ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ನಮಗೆ ಬಸ್ ಮತ್ತೆ ಆಟೋ ಫೆಸಿಲಿಟಿ 2 ಇರುತ್ತೆ. ಬಸ್ ಟೈಮಿಂಗ್ಸು 30 ಮಿನಿಟ್ಸ್ಗೆ ಒಂದು ನಮಗೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಂತಿಲ್ಲ. ಇಲ್ಲಿ ಶೇರ್ ಆಟೋ ಸಹ ಇರುತ್ತೆ. ಶೇರ್ ಆಟೋದಲ್ಲಿ ಒಬ್ಬರಿಗೆ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ ಸಹ ಟಿಕೆಟು 18 ರುಪೀಸು ಒಬ್ಬರಿಗೆ ಇರುತ್ತೆ. ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತಾ ಅದರಲ್ಲಿ ನೀವು ಕೂಡಲ ಸಂಗಮಗೆ ಹೋಗಬಹುದು. ನೀವೇನಾದರೂ ಬೆಂಗಳೂರಿಂದ ಡೈರೆಕ್ಟ್ ಈ ಕೂಡಲ ಸಂಗಮಗೆ ಬರಬೇಕು ಅಂತ ಅಂದರೆ ನೀವು ಈ ಕೂಡಲ ಸಂಗಮ ಕ್ರಾಸಲ್ಲೇ ಇಳ್ಕೊಂಡು ಇಲ್ಲಿಂದ ನೀವು 30 ರುಪೀಸ್ನ ಕೊಟ್ಟು ಒಳಗಡೆ ನೀವು ಕೂಡಲ ಸಂಗಮ ಹತ್ರ ಇಳ್ಕೋಬಹುದು. ಇಲ್ಲ ಅಂದರೆ ಇಲ್ಲಿ 30 ಮಿನಿಟ್ಸ್ಗೆ ಒಂದು ಬಸ್ಸಸ್ ಸಹ ಅವೈಲಬಲ್ ಇರುತ್ತೆ. ನೀವು ಅದಕ್ಕೆ ವೆಯ್ಟ್ ಮಾಡಿಕೊಂಡು ಅದರಲ್ಲಿ ಹೋಗಬಹುದು. ನಾವು ಈ ಕೂಡಲ ಸಂಗಮ ಕ್ರಾಸ್ಗೆ ಬಂದಿದ ತಕ್ಷಣ ನಮಗೆ ಬಸ್ ಸಿಕ್ಕಿತು. ಅದರಲ್ಲಿ ನಾವು ಹತ್ಕೊಂಡು ಇಲ್ಲಿ ಇಳ್ಕೊಂಡು ಇಲ್ಲಿಂದ ನಾವು ಒಂದು 500 ಮೀಟರ್ಸ್ ನಡ್ಕೊಂಡು ಹೋದ್ರೆ ನಮಗೆ ಕೂಡಲ ಸಂಗಮ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಮುಂದೆನೆ ಶೇರ್ ಆಟೋದಲ್ಲಿ ಬಂದ್ರೆ ನಿಮ್ಮನ್ನ ಸ್ಟಾಪ್ ಮಾಡ್ತಾರೆ. ಅದೇ ಬಸ್ಸಲ್ಲಿ ಬಂದ್ರೆ ಒಂದು 1/2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನೋಡಿ, ಇದೇನೆ ಕೂಡಲ ಸಂಗಮ ದೇವಸ್ಥಾನ. ಈ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಆಗುತ್ತೆ. ಈ ಕೂಡಲ ಸಂಗಮ ದಡದಲ್ಲಿ ನಾವು ಸಂಗಮೇಶ್ವರ ದೇವಾಲಯವನ್ನು ನೋಡ್ತೀವಿ.
ಈ ದೇವಾಲಯವನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಬಸವಣ್ಣ ಅವರು ಐಕ್ಯವಾದಂತಹ ಐಕ್ಯ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಾವು 5 ರೂಪೀಸು ಟಿಕೆಟ್ನ ತಗೋಬೇಕಾಗಿರುತ್ತೆ. ಈ ಐಕ್ಯ ಮಂಟಪನ ನೋಡೋದಕ್ಕೆ ನಾವು ತುಂಬಾನೇ ಸ್ಟೆಪ್ಸ್ನ ಇಳ್ಕೊಂಡು ಹೋಗಬೇಕಾಗಿರುತ್ತೆ. ಇಲ್ಲಿ ನಾವು ಕೃಷ್ಣ ಮತ್ತೆ ಮಲಪ್ರಭಾ ನದಿಗಳ ಸಂಗಮ ಆಗೋದನ್ನ ಇಲ್ಲಿ ನೋಡಬಹುದು. ಈ ಕೂಡಲ ಸಂಗಮವನ್ನ ನೋಡಿಕೊಂಡು ನಾವು ಆಟೋದಲ್ಲಿ ಕೂಡಲ ಸಂಗಮ ಕ್ರಾಸ್ಗೆ ಹೋಗ್ಬಿಟ್ಟು ಮತ್ತೆ ನಾವು ಆಲ್ಮಟ್ಟಿ ಡ್ಯಾಮ್ಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಕಲ್ಲಿಂದ ಬಿಜಾಪುರಗೆ ಹೋಗೋ ಬಸ್ನ ಹತ್ಕೊಂಡ್ವಿ ಅಂತ ಅಂದರೆ ಈ ಆಲ್ಮಟ್ಟಿ ಡ್ಯಾಮ್ ಹತ್ರನೇ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋದ್ರಿ ಅಂತಾನೆ ನಮಗೆ ಆಲ್ಮಟ್ಟಿ ಡ್ಯಾಮು ಎಂಟ್ರೆನ್ಸ್ ಸಿಗುತ್ತೆ. ಈ ಕೂಡಲ ಸಂಗಮದಿಂದ ಆಲ್ಮಟ್ಟಿ ಡ್ಯಾಮ್ಗೆ 15 ಕಿಲೋಮೀಟರ್ಸ್ ಇರುತ್ತೆ. ಕೂಡಲ ಸಂಗಮ ಕ್ರಾಸಿಂದ ಆಲ್ಮಟ್ಟಿ ಡ್ಯಾಮಿಗೆ 67 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಆಲ್ಮಟ್ಟಿ ಡ್ಯಾಮ್ಗೆ ಎಂಟ್ರಿ ಟಿಕೆಟ್ಸ್ನ ತಗೋಬೇಕು. 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಲೈಟಿಂಗ್ಸ್ನ ನೋಡೋದಕ್ಕೆ. ಲೈಟಿಂಗ್ಸು ತುಂಬಾನೇ ಚೆನ್ನಾಗಿದೆ. ತುಂಬ ಜನ ಟೂರಿಸ್ಟು ಈ ಲೈಟಿಂಗ್ಸ್ನ ನೋಡೋದಕ್ಕೆ ಅಂತಾನೆ ಬರ್ತಾರೆ. ನಾವಿವಾಗ ಆಲ್ಮಟ್ಟಿ ಡ್ಯಾಮಲ್ಲಿ ಲೈಟಿಂಗ್ಸ್ನ ನೋಡಿಕೊಂಡು ರಿಟರ್ನ್ ನಾವು ನಿಡುಗುಂದಿಗೆ ಹೋಗ್ತಾ ಇದ್ದೀವಿ. ಈ ಆಲ್ಮಟ್ಟಿ ಡ್ಯಾಮಿಂದ ಸುಮಾರು 2 ಕಿಲೋಮೀಟರಲ್ಲಿ ನಿಡುಗುಂದಿ ಬಸ್ ಸ್ಟಾಪ್ ಇರುತ್ತೆ. ಬಿಜಾಪುರಿಂದ ಬೆಂಗಳೂರಿಗೆ ಹೋಗೋ ಬಸ್ಸಸ್ಸು ಈ ನಿಡುಗುಂದಿ ಬಸ್ ಸ್ಟಾಪ್ಗೆ ಬಂದು ಸ್ಟಾಪ್ ಕೊಟ್ಬಿಟ್ಟು ಅದಾದ್ಮೇಲೆ ಹೋಗುತ್ತೆ. ಸೊ ಅದರಿಂದ ಈ ನಿಡುಗುಂದಿಯಿಂದಾನೇ ನಿಮಗೆ ಬೆಂಗಳೂರಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಈ ಬಿಜಾಪುರ ಟ್ರಿಪ್ಪು ಪಾರ್ಟ್ 1 ಮತ್ತು ಪಾರ್ಟ್ 2 ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ಪಾರ್ಟ್ 1ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.